ಒಂದು ಕಾಲದಲ್ಲಿ ಶಾಂತವಾದ ಒಂದು ಹಳ್ಳಿಯಿತ್ತು. ಆ ಹಳ್ಳಿಯ ಹೆಸರು ಸುಂದರಪುರ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ಎತ್ತರದ ತೆಂಗಿನ ಮರಗಳು ಮತ್ತು ಸ್ವಚ್ಛವಾದ ನದಿಯೊಂದು ಹರಿಯುತ್ತಿತ್ತು. ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ರು. ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ ತಮ್ಮ ಕೆಲಸಗಳಿಗೆ ಹೊರಡುತ್ತಿದ್ರು. ರೈತರು ಹೊಲಗಳಲ್ಲಿ ಬೆಳೆ ಬೆಳೆಯುತ್ತಿದ್ರು. ಮಹಿಳೆಯರು ಮನೆ ಕೆಲಸಗಳ ಜೊತೆಗೆ ಹಳ್ಳಿಯ ಮಕ್ಕಳಿಗೆ ಕಥೆಗಳು ಹೇಳುತ್ತಿದ್ರು. ಸುಂದರಪುರದ ಹೃದಯದಲ್ಲಿ ಒಂದು ಹಳೆಯ ಬನಶಂಕರಿ ದೇವಾಲಯ ಇತ್ತು. ಪ್ರತಿ ವರ್ಷ ಜಾತ್ರೆ ನಡೆದಾಗ ಹಳ್ಳಿ ತುಂಬಾ ಸಂಭ್ರಮದಿಂದ ತುಂಬುತ್ತಿತ್ತು. ದೂರದೂರಿನಿಂದ ಜನರು ಬಂದು ದೇವಿಯ ದರ್ಶನ ಮಾಡುತ್ತಿದ್ರು. ಜಾತ್ರೆಯ ಸಮಯದಲ್ಲಿ ಮಕ್ಕಳ ಆಟಗಳು, ಜಾನಪದ ನೃತ್ಯ ಮತ್ತು ಸಂಗೀತ ಹಳ್ಳಿಗೆ ಹೊಸ ಜೀವ ತುಂಬುತ್ತಿತ್ತು. ಆ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಪ್ರಾಮಾಣಿಕ ಹುಡುಗನಿದ್ದ. ಅವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಮಳೆ ಬಾರದ ಸಮಯದಲ್ಲಿ ಅವನು ಎಲ್ಲರನ್ನೂ ಒಟ್ಟುಗೂಡಿಸಿ ನೀರು ಸಂರಕ್ಷಣೆಯ ಕೆಲಸ ಆರಂಭಿಸಿದ. ಅವನ ಪ್ರಯತ್ನದಿಂದ ಹಳ್ಳಿ ಮತ್ತೆ ಹಸಿರಾಯಿತು. ಜನರು ಒಗ್ಗಟ್ಟಿನ ಮಹತ್ವವನ್ನು ಅರಿತುಕೊಂಡರು. ಈ ರೀತಿ ಸುಂದರಪುರ ಹಳ್ಳಿ ಶ್ರಮ, ಸ್ನೇಹ ಮತ್ತು ಸಹಕಾರದ ಸಂಕೇತವಾಗಿ ಬೆಳೆಯುತ್ತಾ ಬಂದಿತು.